ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ವಿಚಾರಗಳನ್ನ ಹಂಚಿಕೊಳ್ಳೋ ನಮ್ಮ ಬಯಲು ಬಯಲನೆ ಬಿತ್ತಿ ಚಾನೆಲ್ನ ಈ ಒಂದು ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಹೌದು, ಇವತ್ತು ನಾವು ಚರ್ಚೆ ಮಾಡ್ತಿರೋದು ಬಸವಣ್ಣನವರ ಒಂದು ನೋಡಕ್ಕೆ ಬಹಳ ಚಿಕ್ಕ ವಚನ, ಕೇವಲ 5 ಸಾಲಷ್ಟೇ. ಹೌದು. ಆದ್ರೆ ಆ 5 ಸಾಲುಗಳು ಅಂದಿನ ಕಾಲದ ಇಡೀ ನಂಬಿಕೆಯ ವ್ಯವಸ್ಥೆಯನ್ನೇ ಹೇಗೆ ಪ್ರಶ್ನೆ ಮಾಡ್ತು ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ನಿಜ. ಒಂದು ಕಡೆ ಇಡೀ ಸಮಾಜ ನಂಬಿದ್ದ ಜ್ಯೋತಿಷ್ಯ, ಪಂಚಾಂಗ, ಇನ್ನೊಂದು ಕಡೆ ಒಬ್ಬ ವ್ಯಕ್ತಿಯ ವೈಚಾರಿಕತೆ. ಆ ಸಂಘರ್ಷವನ್ನ ಈ ವಚನದಲ್ಲಿ ನೋಡ್ಬೋದಲ್ವಾ? ಖಂಡಿತ. ಹಾಗಾದ್ರೆ ಮೊದಲು ಆ ವಚನವನ್ನು ಪೂರ್ತಿಯಾಗಿ ಒಮ್ಮೆ ಕೇಳ್ಬಿಡೋಣ. ಆಗ್ಬೋದು. ಎಮ್ಮವರು ಬೆಸಗೊಂಡೆಡೆ ಶುಭಲಗ್ನವೆನ್ನಿರಯ್ಯ, ರಾಶಿಕೂಟ ಋಣಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವಲ ಪೂಜಿಸಿದ ಫಲ ನಿಮ್ಮದಯ್ಯ. ಆಹಾ, ಈ ವಚನದ ಮೊದಲ 3 ಸಾಲುಗಳನ್ನೇ ಗಮನಿಸಿ. ಶುಭಲಗ್ನ, ರಾಶಿಕೂಟ, ಚಂದ್ರಬಲ, ತಾರಾಬಲ ಇವೆಲ್ಲ ಜ್ಯೋತಿಷ್ಯದ ಬಹಳ ಮುಖ್ಯವಾದ ಪರಿಭಾಷೆಗಳು. ಹೌದು. ಆದ್ರೆ ಇದನ್ನ ಕೇಳಿದಾಗ ಒಂದು ಪ್ರಶ್ನೆ ಬರುತ್ತೆ. ಬಸವಣ್ಣನವರು ಇಲ್ಲಿ ಸಂಪ್ರದಾಯವನ್ನ ಪೂರ್ತಿಯಾಗಿ ವಿರೋಧಿಸ್ತಿದಾರಾ ಅಥವಾ ಅದಕ್ಕೊಂದು ಹೊಸ ಅರ್ಥ ಕೊಡೋಕೆ ಪ್ರಯತ್ನ ಪಡ್ತಿದಾರಾ? ಬಹಳ ಚಂದದ ಪ್ರಶ್ನೆ. ಯಾಕಂದ್ರೆ ಅವರು ಆ ಪದಗಳನ್ನೇ ಬಳಸ್ತಿದ್ದಾರೆ, ತಿರಸ್ಕರಿಸ್ತಿಲ್ಲ. ಅದೇ ಇಲ್ಲಿ ಬಸವಣ್ಣನವರು ಮಾಡ್ತಿರೋದೇನು ಅಂದ್ರೆ ಅಧಿಕಾರದ ಕೇಂದ್ರವನ್ನೇ ಬದಲಾಯಿಸ್ತಿದ್ದಾರೆ. ನೋಡಿ, ಯಾವುದೇ ಕೆಲಸ ಶುರು ಮಾಡೋಕೆ ಗ್ರಹಗಳ ಬಲ ಬೇಕಿಲ್ಲ. ಎಮ್ಮವರು ಬೆಸಗೊಂಡ್ರೆ ಸಾಕು. ಎಮ್ಮವರು ಬೆಸ್ಕೊಂಡ್ರೆ ಅಂದ್ರೆ ನಮ್ಮ ಜನ ಒಪ್ಪಿದ್ರೆ. ಹೌದು, ನಮ್ಮ ಜನ, ನಮ್ಮ ಸಮಾಜ ಒಪ್ಪಿಗೆ ಕೊಟ್ರೆ ಅದೇ ನಿಜವಾದ ಶುಭಲಗ್ನ. ಪುರೋಹಿತರು ಹೇಳಿದ್ದಲ್ಲ, ಶಾಸ್ತ್ರ ಹೇಳಿದ್ದಲ್ಲ, ಜನರ ಒಮ್ಮತವೇ ದೊಡ್ಡ ಶಕ್ತಿ ಅಂತ ಹೇಳ್ತಿದ್ದಾರೆ. ಅದ್ಭುತ. ಅಂದ್ರೆ ಅಧಿಕಾರವನ್ನ ಆಕಾಶದಿಂದ ಇಳಿಸಿ ಜನರ ಕೈಗೆ ಕೊಡ್ತಿದ್ದಾರೆ. ನಿಖರವಾಗಿ. ಇದು ಅಂದಿನ ಕಾಲಕ್ಕೆ ಒಂದು ಪ್ರಜಾಸತ್ತಾತ್ಮಕ ಕ್ರಾಂತಿಯ ಬೀಜ ಅಂತಾನೆ ಹೇಳಬಹುದು. ಹಾಗಾದ್ರೆ ಮುಂದಿನ ಸಾಲು, ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಇದು ಇದೇ ವಿಚಾರವನ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗುತ್ತೆ ಅಲ್ವಾ? ಖಂಡಿತವಾಗಿಯೂ. ಇದು ಕಾಯಕ ತತ್ವದ ತಿರುಳು. ನಾಳೆ ಮಾಡೋಣ, ಒಳ್ಳೆ ದಿನ ಬರ್ಲಿ ಅಂತ ಕಾಯೋದು ಅದು ಒಂದು ರೀತಿ ಜಡತ್ವದ ಸಂಕೇತ. ಆದ್ರೆ ಬಸವಣ್ಣ ಹೇಳ್ತಾರೆ, ಇಂದೇ ಶ್ರೇಷ್ಠ ದಿನ, ಈ ಕ್ಷಣವೇ ಶ್ರೇಷ್ಠ ಮುಹೂರ್ತ. ಯಾಕೆ ಅಂದ್ರೆ ಲಿಂಗಾಯತ ತತ್ವದ ಪ್ರಕಾರ ಶಿವ ನಿರಾಕಾರ. ಸರಿ, ಆತ ಕಲ್ಲು ವಿಗ್ರಹಗಳಲ್ಲಿಲ್ಲ. ಹೌದು, ಆತ ನಮ್ಮ ಅರಿವಿನಲ್ಲಿ, ನಾವು ಮಾಡೋ ಕಾಯಕದಲ್ಲಿದ್ದಾನೆ. ಹಾಗಾಗಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಸಮಯ, ಕಾಲ, ಪಂಚಾಂಗದ ಅಗತ್ಯವೇ ಇಲ್ಲ. ಒಂದು ನಿಮಿಷ, ಈ ಆಳವಾದ ಚರ್ಚೆ ಮುಂದುವರಿಯುತ್ತೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬಾನೇ ಮುಖ್ಯ. ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಾವು ಮಾತಾಡ್ತಿದ್ದ ಹಾಗೆ ಕಾಯಕವೇ ಪೂಜೆ ಎಂದ ಮೇಲೆ ಅದಕ್ಕೆ ಫಲ ಸಿಗ್ಬೇಕಲ್ಲ. ಆ ಫಲ ಯಾರು ಕೊಡ್ತಾರೆ? ಆ ಪ್ರಶ್ನೆಗೆ ಕೊನೆಯ ಸಾಲಿನಲ್ಲಿ ಉತ್ತರ ಇದೆ. ಕೂಡಲ ಸಂಗಮದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಇಲ್ಲಿ ನಿಮ್ಮದಯ್ಯ ಅನ್ನೋ ಪದಕ್ಕೆ ಬಹಳ ತೂಕ ಇದೆ. ಖಂಡಿತ. ಇಲ್ಲಿ ಪೂಜೆ ಅಂದ್ರೆ ಸಮಾಜಕ್ಕಾಗಿ ಮಾಡೋ ಕಾಯಕ. ಆ ಕಾಯಕದ ಫಲ ದೇವರು ಕೊಡುವ ವರವಲ್ಲ. ಬದಲಾಗಿ ನೀವು ಸಮಾಜಕ್ಕೆ ಒಳ್ಳೇದು ಮಾಡಿದಾಗ ಆ ಜನರಿಂದ ಸಿಗೋ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದೆಯಲ್ಲ, ಅದೇ ನಿಜವಾದ ಫಲ. ಅದೇ ನಿಜವಾದ ಫಲ. ಫಲ ನಿಮ್ಮದಯ್ಯ ಆದ್ರೆ ಆ ಫಲದ ಹಕ್ಕುದಾರರು ನೀವೇ, ಅಂದ್ರೆ ಸಮಾಜವೇ. ದೇವರನ್ನು ಜನರಲ್ಲಿಯೇ ನೋಡಿ ಅನ್ನೋ ತತ್ವ ಇದು. ವಾವ್! ಅಂದ್ರೆ ದೈವತ್ವವನ್ನ ಆಕಾಶದಿಂದ ಭೂಮಿಗೆ, ಜನರ ನಡುವೆ ತಂದು ನಿಲ್ಲಿಸಿದ ಹಾಗೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಚನ ನಮ್ಮನ್ನ ಬಾಹ್ಯ ಶಕ್ತಿಗಳ ಮೇಲೆ ಅವಲಂಬಿತರಾಗೋದ್ರಿಂದ ಬಿಡಿಸಿ ನಮ್ಮದೇ ಇಚ್ಛಾಶಕ್ತಿ, ನಮ್ಮ ಕಾಯಕ ಮತ್ತು ನಮ್ಮ ಸಮಾಜದ ಮೇಲೆ ನಂಬಿಕೆ ಇಡೋಕೆ ಹೇಳುತ್ತೆ. ನಮ್ಮ ಬದುಕಿನ ಶುಭ ಅಶುಭಗಳಿಗೆ ಗ್ರಹಗಳಲ್ಲ, ನಮ್ಮ ಸತ್ಕಾರ್ಯಗಳೇ ಕಾರಣ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಹೌದು, ಅದೇ ನಮಗೆ ನಿಜವಾದ ಬಲ. 12ನೇ ಶತಮಾನದಲ್ಲೇ ಬಸವಣ್ಣನವರು ಇಂತಹ ಬಾಹ್ಯ ಅಧಿಕಾರವನ್ನ ಪ್ರಶ್ನಿಸಿ ನಮ್ಮ ಆಂತರಿಕ ಶಕ್ತಿಗೆ ಒತ್ತುಕೊಟ್ರು. ಹಾಗಾದ್ರೆ ಒಂದು ಯೋಚನೆ ಮಾಡೋಣ. ಇವತ್ತಿನ ಈ ಡಿಜಿಟಲ್ ಯುಗದಲ್ಲಿ ಆಲ್ಗೋರಿದಮುಲೇ ನಮ್ಮ ಹೊಸ ಜ್ಯೋತಿಷ್ಯ ಆಗ್ಬಿಟ್ಟಿವೆ ಅಲ್ವಾ? ನಿಜ. ನಾವು ಏನ್ ನೋಡ್ಬೇಕು, ಏನ್ ಕೊಳ್ಬೇಕು ಅಂತ ಅವೇ ನಿರ್ಧರಿಸ್ತಿರುವಾಗ ಬಸವಣ್ಣನವರ ಈ ವಚನದಲ್ಲಿರುವ ಸ್ವಾತಂತ್ರ್ಯದ ಪಾಠ ನಮ್ಗೆಷ್ಟು ಪ್ರಸ್ತುತ? ಇದನ್ನ ನಮ್ಮ ಕೇಳುಗರು ಯೋಚಿಸಬೇಕು. ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ. ಈ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಹಿರೇಬಾಗೇವಾಡಿಯ ಕಾಯಕ ಫೌಂಡೇಶನ್ಗೆ ನಮ್ಮ ಧನ್ಯವಾದಗಳು. ಧನ್ಯವಾದಗಳು. ಸರ್ಮರಿಗೂ ಶರಣು ಶರಣಾರ್ಥಿ.